ನೀವು ತಿಂದಿದ್ದೀರಾ ಪುನರ್ಪುಳಿ ಚಟ್ನಿ? ಸಖತ್ ಟೇಸ್ಟ್ ಇರುತ್ತೆ. ನಾವಿವತ್ತು ಪುನರ್ಪುಳಿ ಚಟ್ನಿ ಮಾಡೋಣ, ಒಣ ಮೀನು ಹಾಕಿ. ಬನ್ನಿ. ಪುನರ್ಪುಳಿ ಎಲೆ ಎಲ್ಲಿ ಸಿಗುತ್ತೆ ನೋಡಿ, ಎಲೆಯನ್ನ ಕಿತ್ತು ಆಮೇಲೆ ನಾವು ಚಟ್ನಿ ಮಾಡ್ತೀವಿ. ಚೆನ್ನಾಗಿರುವಂಥ ಎಳ್ಸು ಎಲೆಯನ್ನು ತೆಗಿಬೇಕು. ನಾವೆಲ್ಲ ಈ ನೇಚರಿಂದ ಜಾಸ್ತಿ ಅಡುಗೆನ ಮಾಡ್ತೀವಿ, ಆಗ ನಾವು ಆರೋಗ್ಯವಾಗಿರೋದಕ್ಕೆ ಸಹಾಯ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಬಿಸಿ ಬಿಸಿ ಗಂಜಿಗೆ ಈ ಚಟ್ನಿ ಮಾಡ್ಕೊಂಡು ತಿಂದರೆ ತಬೂರು ಅಂತ ಹೇಳ್ತಾರೆ. ಅದನ್ನು ಕಚ್ಚಿದ್ರು ನೋವಾಗುತ್ತೆ, ಬಟ್ ಇದರಲ್ಲಿ ಜಾಸ್ತಿ ಇದೆ ಅನಿಸುತ್ತೆ ನೋಡಿ. ತಬೂರು ನೋಡಿದ್ದೀರಾ? ಕ್ಲೀನ್ ಮಾಡಬೇಕು, ಚೆನ್ನಾಗಿ ಕ್ಲೀನ್ ಮಾಡಾದ್ಮೇಲೆ ಚಟ್ನಿ ಮಾಡೋಣ. ಕರೆಕ್ಟಾಗಿ ನೋಡ್ಕೋಬೇಕು, ಹುಳ ಇದ್ರೆ ತೆಗಿಬೇಕು, ಓಕೆನಾ? ಯಾಕಂದರೆ ನಾವು ತಿನ್ನೋದಲ್ವಾ. ಇರ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ಇಷ್ಟೆಲ್ಲ ಕಷ್ಟಪಡಬೇಕು ನೋಡಿ ಒಂದು ಪುನರ್ಪುಳಿ ಚಟ್ನಿ ಮಾಡಬೇಕು ಅಂದರೆ. ಬನ್ನಿ ಬನ್ನಿ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದು ಬೇಡ. ಯಾವ ಪುನರ್ಪುಳಿ ಕೋಕಮ್ ಅಂತ ಹೇಳ್ತಾರೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಆರೋಗ್ಯದ ಬಹಳಷ್ಟು ವಿಶೇಷವಾಗಿರುವಂತಹ ಅಂಶಗಳಿರುವಂತಹ ಪುನರ್ಪುಳಿ. ನಾವು ಅದರ ಎಲೆಯನ್ನು ತಿಂತೀವಿ, ಪುನರ್ಪುಳಿಯೂ ತಿಂತೀವಿ, ಅದರ ಜ್ಯೂಸ್ ಮಾಡ್ತೀವಿ, ಚಟ್ನಿ ಮಾಡ್ತೀವಿ. ಈಗ ಪುನರ್ಪುಳಿಯ ಎಲೆಯ ಚಟ್ನಿ ನಾವು ತೋರಿಸ್ಕೊಳ್ಳೋದು. ಹುಳಿ ಹುಳಿ ಆಗಿರುತ್ತೆ, ಒಂದು ಸ್ವೀಟ್ ಕೈಂಡ್ ಆಫ್ ಟೆಕ್ಸ್ಚರ್ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ಇಟ್ಸ್ ಗುಡ್ ಫಾರ್ ಹೆಲ್ತ್. ಚಟ್ನಿ ಜೊತೆ ಅನ್ನನೂ ರೆಡಿ ಆಗ್ತದೆ. ಬಾಯ್ಲ್ಡ್ ರೈಸ್, ತೆಂಗಿನಕಾಯಿ ತುರಿ, ಆಮೇಲೆ ಒಣ ಮೆಣಸು, ಆಮೇಲೆ ಕೊತ್ತಂಬರಿ, ಜೀರಿಗೆ, ಆಮೇಲೆ ಸಾಸಿವೆ, ಇನ್ನು ಪಾಡ್ರೊಂಡು ಅಂದರೆ ಇನ್ನೂ ಹಾಕ್ಲಿಕ್ಕುಂಟು. ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಬೇಕು, ಆಮೇಲೆ ಶುಂಠಿ ಕೂಡ ಹಾಕಬೇಕು. ಅರಿಶಿಣ ರುಚಿಗೆ ತಕ್ಕಷ್ಟೇ ಹಾಕಿ, ಉಪ್ಪು
ಸೊ ಇದೆಲ್ಲ ಹಾಕಬೇಕು. ಅದಾದಮೇಲೆ ಪುನರ್ಪುಳಿ ಎಲೆಯನ್ನು ಚೆನ್ನಾಗಿ ಬಿಸಿನೀರಲ್ಲಿ ಹಾಕಿ ಬಾಡಿಸಿ ಅದಾದ ನಂತರ ನಾವು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕೋಬೇಕು. ಸೊ ಇದೆಲ್ಲ ಇಷ್ಟು ಐಟಮ್ ಇದ್ದರೆ ತುಂಬ ಚೆನ್ನಾಗಿರುವಂಥ ಪುನರ್ಪುಳಿ ಚಟ್ನಿ ರೆಡಿ ಟು ಈಟ್. ಈಗ ಎಲ್ಲವೂ ಕೂಡ ಮಿಕ್ಸಿ ಜಾರಿಗೆ ಹಾಕಬೇಕು. ನೀರು ಹಾಕಲಿಕ್ಕಿಲ್ಲ, ಇದನ್ನು ತರಿಯಾಗಿ ಹಾಗೆ ರುಬ್ಕೋಬೇಕು. ಯಾಕಂದರೆ ತೆಂಗಿನಕಾಯಿ ತುರಿಯಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ನೀರು ಹಾಕದೆ ಗಟ್ಟಿಯಾಗಿ ಇದನ್ನು ಸರಿಯಾಗಿ ರುಬ್ಬಿಕೊಳ್ಳಬೇಕು. ಮಿಸ್ ಮಾಡ್ಕೋಬೇಡಿ, ಇನ್ನೂ ಕರೆಕ್ಟಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಮಾಡಿ ತಿನ್ನಿ. A few moments later. ಚಟ್ನಿ ರೆಡಿ. ಇದಕ್ಕೀಗ ಒಣ ಮೀನು ಹಾಕಿದ್ರೆ ಇನ್ನು ಸಖತ್ ಟೇಸ್ಟ್ ಬರುತ್ತೆ. ನೋಡಿ, ನೀರು ಹಾಕ್ದೇ ನಾವು ಗ್ರೈಂಡ್ ಮಾಡಿದ್ದು. ಇದಕ್ಕೆ ಒಣ ಮೀನನ್ನು ಆ್ಯಡ್ ಮಾಡಬೇಕು. ಬನ್ನಿ ಒಣ ಮೀನು ಸುಡೋಣ. ಅಡಿಗೆ ಎಲ್ಲ ಆದಮೇಲೆ ಚಳಿ ಕಾಯಿಸ್ಕೋಬೇಕು ಅಂತ ಹೇಳಿದ್ರೆ ಹೀಗೆ ಚಳಿ ಕಾಯಿಸ್ಕೋಬಹುದು. ಒಣ ಮೀನು ರೆಡಿಯಾಗಿದೆ, ಫ್ರೈ ಮಾಡಿ ರೆಡಿ ಮಾಡಿರೋದು. ಒಣ ಮೀನನ್ನು ಆ್ಯಡ್ ಮಾಡಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಊಟ ಮಾಡಬೇಕು. ಊಟಕ್ಕೆ ಬನ್ನಿ ಆಯ್ತಾ? ಟಾಟಾ. ಚಟ್ನಿ ರೆಡಿ. ಟೇಸ್ಟ್ ಮಾಡೋದಕ್ಕೆ ನಾನು ರೆಡಿ. ಮಾಸ್ಟರ್ ಶೆಫ್ ಆ ಥರ ಎಲ್ಲ ಬಿಲ್ಡಪ್ ಕೊಟ್ಕೊಂಡು ಟೇಸ್ಟ್ ಮಾಡ್ತೀನಿ ನೋಡಿ. ಕಡಕ್, ಪರ್ಫೆಕ್ಟ್ ಕಡಕ್. ಊಟಕ್ಕಂತೂ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಡ್ರೈ ಫಿಶ್ ಟೇಸ್ಟೇ ಬೇರೆ. ಅದು ಆ ಕಿಕ್ಕಿದೆಯಲ್ಲ ಹಾಗೆ, ಅದು ಹುಳಿ ಖಾರ ಫ್ಲೇವರ್ ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಾಯಿತು. ಒಣ ಮೀನು ಮತ್ತು ಏನು ಹೇಳ್ತಾರೆ, ನಂಗೆ ಮರ್ತೇ ಹೋಯ್ತು ಟೇಸ್ಟಲ್ಲಿ, ಪುನರ್ಪುಳಿ ಚಟ್ನಿ. ನೋಡಿ, ನಮ್ಮ ಮಮ್ಮಿನೂ ಕೂಡ ಕೇಳ್ತಿದ್ದಾಳೆ ಬೇಕು ಅಂತ ಅವಳಿಗೆ. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ಲೈಕ್ ಮಾಡಿ, ಸಾರಿ ಮಿಸ್ ಆಯಿತು. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಒಂದು ಮಾಡಿಬಿಡಿ, ಸೂಪರ್ ಅಂತ. ಥ್ಯಾಂಕ್ ಯು.